ಸೊ ಎಸ್, ನಾನೊಂದು ಟೈರ್ 3 ಸಿಟಿ ಹುಡುಗ. ಅಂದರೆ ನಮ್ಮ ಹೋಮ್ ಟೌನ್, ನಮ್ಮ ಊರು ಏನಿದೆ ಇದು ಟೈರ್ 3 ಸಿಟಿ. ಇಲ್ಲಿ ನಾರ್ಮಲ್ ಒಂದು ಆ್ಯಾವ್ರೇಜ್ ಜನಗಳಿದ್ದಾರೆ. ಒಂದು ಒಳ್ಳೆ ಊರು ಅನ್ಕೋಬೋದು, ಒಳ್ಳೆ ಜನ, ಒಳ್ಳೆ ವಾತಾವರಣ. ಬಟ್ ಜಾಗದ ಪ್ರಾಬ್ಲಮ್ ಅಲ್ಲ. ಸೊ ಇಲ್ಲಿನ ಮೈಂಡ್ ಸೆಟ್ ಪ್ರಾಬ್ಲಮ್ ಏನಂದರೆ, ವರ್ಕಿಂಗ್ ಅವರ್ಸ್ ಎಲ್ಲರೂ ಕೆಲಸ ಮಾಡ್ತೀನಿ, ನೀನು ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ? 90 crores minus 1, God is great. पता पोस्टर निकला हीरो. Your attention please. ಇಲ್ಲಿ ಸಕ್ಸಸ್ ಅಂದರೆ ಒಂದು ಒಳ್ಳೆ ಕೆಲಸ ತೊಗೊಳೋದು, ಒಂದು ಒಳ್ಳೆ ಸಂಬಳ ತೊಗೊಳೋದು, ಹಾಗೆ ಒಂದು ಒಳ್ಳೆ ಕರೆಕ್ಟ್ ಟೈಮ್ಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಆಗೋದು. ಸೊ ಇದು ಸಕ್ಸಸ್ನ ಡೆಫಿನಿಷನ್. ತುಂಬ ರಿಸ್ಕ್ ತೊಗೋಬಾರ್ದು ಆ್ಯಂಡ್ ಲೈಫ್ ಹೇಗಿದೆ ಹಾಗೆ ನೋಡ್ಕೊಂಡು ಹೋಗಬೇಕು. ತುಂಬ ಗೋಲ್ಸ್ಗಳ ಬಗ್ಗೆ ಥಿಂಕ್ ಮಾಡಬಾರ್ದು. ಹಾಗೇನಾದರೂ ಗೋಲ್ಸು ಡ್ರೀಮ್ಸ್ ಅಂತ ಎಲ್ಲ ಮಾತಾಡ್ತಾ ಹೋದರೆ, ಬಿಸ್ನೆಸ್ ಅಂತ ಮಾತಾಡ್ತಾ ಹೋದರೆ, ಹುಡುಗ ಬೆಂಗಳೂರಿಗೆ ಹೋಗಿ ಬಂದು ಹಾಳಾಗ್ಬಿಟ್ಟಿದ್ದಾನೆ, ಸೊ ಇಲ್ಲಿ ಕಲ್ಚರೇ ಬೇರೆ, ಅಲ್ಲಿ ಕಲ್ಚರೇ ಬೇರೆ ಅಂತ ಎಲ್ಲ ಮಾತಾಡ್ತಾರೆ. ಅದೇ ಹಳೆ ಲೈಫ್ ಸ್ಟೈಲ್ನ ಫಾಲೋ ಮಾಡ್ತಿರೋರು ನಮಗೂ ಕೂಡ ಅದೇ ಹಳೆ ಲೈಫ್ ಸ್ಟೈಲ್ನ ಸಜೆಸ್ಟ್ ಮಾಡ್ತಾರೆ. ಆ್ಯಂಡ್ ಆ ಲೈಫ್ ಸ್ಟೈಲ್ನ ಬಿಟ್ಟು ಸ್ವಲ್ಪ ಆಚೆ ಥಿಂಕ್ ಮಾಡಿದ್ರೂ ರಿಸ್ಕ್ ಅಂತ ಹೇಳ್ತಾರೆ. ಆ್ಯಂಡ್ ನಮ್ಮ ತಲೆಯಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಲೈಕ್ ಇದೇ ಲೈಫು, ನೀನು ಹಿಂಗೆ ನಡಿಬೇಕು, ಇದೇ ನಿನ್ನ ದಾರಿ ಅಂತ. ಬಟ್ ಆ್ಯಕ್ಚುಲಿ ಲೈಫ್ ಆ ಥರ ಇಲ್ಲ. ಲೈಫ್ ಆ್ಯಕ್ಚುಲಿ ಆ ಥರ ಬಿಲ್ಡ್ ಆಗಿರೋದಿಲ್ಲಿ. ಆ್ಯಕ್ಚುಲಿ ನನಗೆ ನಮ್ಮ ಊರಾದರೆ ತುಂಬ ಇಷ್ಟ. ನಾನು ಬೆಂಗಳೂರಲ್ಲಿ ಇರೋದಕ್ಕಿಂತ ಇಲ್ಲಿರೋದೇ ಜಾಸ್ತಿ. ಮೋರ್ ಓವರ್, ನಾನು ಹೇಳಿದ್ನಲ್ಲ, ನಮ್ಮ ಊರ ಬಗ್ಗೆ ನನಗೆ ಏನೂ ಪ್ರಾಬ್ಲಮ್ ಇಲ್ಲ, ಇಲ್ಲಿ ಜನಗಳ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಇಲ್ಲಿ ನನ್ನ ಫ್ಯಾಮಿಲಿ ಇದೆ, ನನ್ನ ರಿಲೇಟಿವ್ಸ್ ಇದ್ದಾರೆ, ಎಲ್ಲ ಇದ್ದಾರೆ. ಬಟ್ ಇಲ್ಲಿ ಮೈಂಡ್ ಸೆಟ್ ಏನಿದೆ, ಈ ಲೈಫ್ ಅನ್ನೋ ಡೆಫಿನೇಷನ್ ಏನಿದೆ, ಇದ್ರ ಬಗ್ಗೆ ನಂಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಸರಿಯಪ್ಪ, ಹಂಗಾದ್ರೆ ಇಷ್ಟೊಂದೆಲ್ಲ ಮಾತಾಡ್ತಿದೆಯಲ್ಲ, ನಿನ್ಗೇನು ಮಾಡಬೇಕು ಅಂತ ಇದೆ ಅಂತ ಆದರೂ ಹೇಳು ಅಂತ ನಿಮಗೆ ಒಂದು ಕ್ವೆಶನ್ ಬಂದಿರುತ್ತೆ. ಅಕಸ್ಮಾತ್ ಆ ಕ್ವೆಶ್ಚನ್ ನಿಮ್ಗೆ ಬಂದಿದೆ ಅಂದರೆ, ಸೊ ಇದೇ ಕರೆಕ್ಟ್ ಟೈಮ್ ನಾವು ನಮ್ಮ ಮಾತುಗಳನ್ನ ಶುರು ಮಾಡ್ಬೋದು. ಸೊ ನನ್ನದೊಂದು ಸಣ್ಣ ಡ್ರೀಮ್ ಇದೆ. ಸಣ್ಣ ಡ್ರೀಮ್ ಅಂತ ನಾನೇ ಯಾಕೆ ಹೇಳಬೇಕು, ನನ್ನೊಂದು ದೊಡ್ಡ ಡ್ರೀಮ್ ಇದೆ. ಏನಂದರೆ, ನಾನು ಕಾಲೇಜ್ ಲೈಫಲ್ಲಿ ಒಂದು ಬಿಸ್ನೆಸ್ನ, ಒಂದು ಸ್ಟಾರ್ಟಪ್ನ ಬಿಲ್ಡ್ ಮಾಡಬೇಕು ಅಂತ, ಫ್ರಮ್ ಸ್ಕ್ರ್ಯಾಚ್. ಹೇಗೆ ಅಂದರೆ, ಪ್ರತಿಯೊಂದು ಪ್ರೋಸೆಸ್ಸಲ್ಲೂ ಪ್ರತಿಯೊಂದು ವಿಷಯನೂ ನಾನು ಡೀಪಾಗಿ ತಿಳ್ಕೊಂಡು ಮುಂದೆ ಹೋಗಬೇಕು. ಬಿಕಾಸ್ ನನ್ನ ಸ್ಟಾರ್ಟಪ್ ಕಟ್ಟಿರುವಂಥ ಜರ್ನಿಯಲ್ಲಿ ನನಗೆ ಯಾವುದೇ ಪ್ರಾಬ್ಲಮ್ಸ್ ಬಂದಿರೋದು ಅದನ್ನ ನಾನೇ ಸಾಲ್ವ್ ಮಾಡುವಂಥ ಕೆಪಾಸಿಟಿ ಬರಬೇಕು. ಅಷ್ಟೊಂದು ಡೀಪಾಗಿ ರಿಸರ್ಚ್ ಮಾಡಿಬಿಟ್ಟು ಪ್ರತಿಯೊಂದನ್ನು ಕಲ್ತ್ಕೊಂಡು ಬಿಲ್ಡ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಆ ಸ್ಟಾರ್ಟಪ್ನ ಬಿಲ್ಡ್ ಮಾಡುವಂಥ ಜರ್ನಿನ ಸ್ಟಾರ್ಟ್ ಮಾಡುವಂಥ ಸಮಯ ಬಂದಿದೆ. ನಿಮ್ಗಳಿಗೂ ಏನಾದರೂ ಈ ಥರ ಒಂದು ಡ್ರೀಮ್ ಇದ್ದರೆ, ನಾನು ಒಂದು ಸ್ಟಾರ್ಟಪ್ ಬಿಲ್ಡ್ ಮಾಡಬೇಕು, ಒಂದು ಬಿಸ್ನೆಸ್ನ ಬಿಲ್ಡ್ ಮಾಡಬೇಕು, ಅಥವಾ ಈ ನಾರ್ಮಲ್ ಲೈಫ್ ಸ್ಟೈಲ್ ಏನಿದೆ, ರ್ಯಾಟ್ ರೇಸ್ ಏನಿದೆ, ಅದನ್ನ ಬಿಟ್ಟು ಆಚೆ ಏನಾದರೂ ಬರಬೇಕು ಅನ್ನೋದು ತಲೆಯಲ್ಲಿ ಇದ್ದರೆ, ಫಸ್ಟ್ ಯಾರಾದರೂ ಟ್ರೈ ಮಾಡಲಿ. ಅವರು ಸಕ್ಸಸ್ ಆದರೆ ಮುಂದೆ ನಾವು ನೋಡೋಣ ಅನ್ನೋ ಒಂದು ಮೈಂಡ್ ಸೆಟ್ನ ಇಟ್ಕೊಂಡು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಹುಡುಕ್ತಾ ಇದ್ರೆ, ಸೊ ಐ ಆಮ್ ದ ಬೆಸ್ಟ್ ಎಕ್ಸಾಂಪಲ್ ಹಿಯರ್. ಸೊ ಈ ಚಾನಲಲ್ಲಿ ನಾನು ನನ್ನ ಸ್ಟಾರ್ಟಪ್ ಬಿಲ್ಡ್ ಮಾಡುವಂಥ ಕಂಪ್ಲೀಟ್ ಸ್ಟೆಪ್ಸ್, ಒಂದು ಚೂರು ಬಿಡದೇನೆ ಪ್ರತಿಯೊಂದು ಸ್ಟೆಪ್ಸನ್ನು ಡಾಕ್ಯುಮೆಂಟ್ ಮಾಡ್ತಾ ಹೋಗ್ತೀನಿ. ಸೊ ಯಾರಿಗೆಲ್ಲ ಈ ಥರ ಡ್ರೀಮ್ಸ್ ಇದೆ, ಅವರು ನನ್ನ ಜೊತೆನೇ ಬಿಲ್ಡ್ ಮಾಡ್ಬೋದು. ಆ್ಯಕ್ಚುಲಿ ಯಾರಿಗೆಲ್ಲ ಇನ್ನೂ ಡ್ರೀಮ್ಸ್ ಬಂದಿಲ್ಲ ಅಥವಾ ಇನ್ನು ಮಾಡೋ ಥರ ಥಿಂಕಿಂಗ್ ಏನು ಬಂದಿಲ್ಲ ಅಂದರೆ, ನನ್ನ ವೀಡಿಯೋಸ್ ನೋಡ್ತಾ ಮೋಸ್ಟ್ಲಿ ನಿಮ್ಗೆ ಬರ್ಬೋದು. ಬಟ್ ನನ್ನ ಕೆಲಸ ಏನು ಅಂದರೆ, ನನ್ನ ಸ್ಟಾರ್ಟಪ್ ಜರ್ನಿನ ಕಂಪ್ಲೀಟ್ ಆಗಿ ಬಿಚ್ಚಿಡ್ತೀನಿ, ಸೊ ದ್ಯಾಟ್ ನಿಮಗೆ ಪ್ರತಿಯೊಂದ್ರ ಬಗ್ಗೆನೂ ಒಂದು ಐಡಿಯಾ ಬರಲಿ ಅಂತ. ನನ್ನ ಮಾತು, ನನ್ನ ಕಾನ್ಫಿಡೆನ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಕಸ್ಮಾತ್ ಅದರಲ್ಲಿ ಏನಾದರೂ ಕಮ್ಮಿ ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಹೆಂಗೂ ಓಪನ್ ಆಗಿರುತ್ತೆ, ಸೊ ಯು ಕ್ಯಾನ್ ಕಾಮೆಂಟ್ ಮಿ ದೇರ್.